ನೋಡಮ್ಮ, ನೀನೇನು ಕೆಲಸ ಮಾಡಬೇಡ. ಈ ಮನೆ ಕೆಲಸ ಮಾಡಕ್ಕೆ ಅಂತಾನೆ ಒಬ್ರು ಇದ್ದಾರೆ. ಅವರನ್ನ ಈಗ ಕರಿತೀನಿ ನೋಡು. ಲೇ ಸುಂದ್ರ ದರಿದ್ರ ಎಂಟ್ರೆ ಮಮ್ಮಿ ಜಂಪ್ ಮಾಡಬಾರಲೇ. ಹೇಳಿ ಮಮ್ಮಿ. ನೀನ್ ಯಾರು? ಯಾಕೆ ಮಮ್ಮಿ, ನೀನೇಂದ್ರ ಜಾರ್ ಬಿದ್ದು ತಲೆಗೆಲೆ ಹೊಡ್ಕೊಂಡು ಮೆಮೊರಿ ಎಲ್ಲ ಹೋಗ್ಬಿಡ್ತಾ? ನಾನು ಮಮ್ಮಿ ನಿನ್ನ ಮಗ ಸುಂದರ, ಕೃಷ್ಣ ಸುಂದರ. ಸರಿಯಾಗಿ ನೋಡು. ತಲೆ ಪೆಟ್ಟ ಆಗಿತ್ತು. ಲೇ ದರಿದ್ರ, ನನಗೆ ಗೊತ್ತು ಕಣಲೇ ನೀನ್ ಯಾರು ಅಂತ. ಆದ್ರೆ ನೀನು ಈ ಮನೆಗೆ ಯಾರು? ಈ ಮನೆಗೆ ನೀನು ಮಗ ಇದ್ದ ಹಾಗೆ ಏನು ಮಗನೇ. ಮಗ ಅಂದ್ರೆ ಜವಾಬ್ದಾರಿಗಳನ್ನ ತಗೋಬೇಕು. ಮದುವೆ ಮನೆ ಅಂದ್ರೆ ಎಷ್ಟು ಕೆಲಸ ಇರುತ್ತೆ. ಮಗನ ಜವಾಬ್ದಾರಿ ಎಲ್ಲ ತಗೊಂಡು ನೀನು ಮಾಡ್ಬೇಕಲ್ವೇನೋ ಕೆಲಸನ. ನೀನು ಕಸ ಗುಡಿಸ್ಬೇಕು, ಕಂಬಗಳನ್ನ ಒರೆಸಿ ಪಳಪಳ ಅನ್ನೋ ತರ ಮಾಡಬೇಕು. ಆಮೇಲೆ ಅಲ್ಲಿ ನೋಡು ಜೇಡ, ಆ ಜೇಡನ್ನು ತೆಗಿಬೇಕು. ಇಲ್ಲಿ ನೋಡು, ದೊಡ್ಡ ಜೇಡ ಕಣ ಅದು. ಯಪ್ಪ ನೀನೇ ಹೋಗಿ ಸಾಗಿಸ್ಬೇಕನ್ನ. ಏನೇ ಇದು? ಇದನ್ನೆಲ್ಲ ಚೆನ್ನಾಗಿ ಒಬ್ದು ಹಾರಾಕಿ ಹಿಂದಿನ ರೂಮಲ್ಲಿ ತಾಂಬೂಲಕ್ಕೆ ಅಂತ ಒಂದಷ್ಟು ಕಾಯಿ ತರಿಸಿದ್ದಾರೆ. ಅದನ್ನೆಲ್ಲ ಸಪ್ರೇಟ್ ಮಾಡಿ. ವಿಸಾಲು, ನಿಂದೇನು ಇಲ್ವಾ ಹೇಳೋದು? ಅಡುಗೆ ಮನೇಲಿ 3 ತಿಂಗಳಿಂದ ತೆಗೆದಿರೋ ಪಾತ್ರೆಗಳೆಲ್ಲ ಇದೆ. ಅದೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಹಂಗೆ ಜೋಡಿಸಿ ಇಡಬೇಕು. ಅಷ್ಟೇ ಅಲ್ಲ ಕಣ, ಈಗ ನಾನು ಹೇಳ್ತೀನಿ ಕೇಳು. ಲೇ ಕೆಲಸ ಮಾಡದೆ ಬಿದ್ದೋದೆಲ್ಲೋ. ಅತ್ತೆ, ಯಾವಾಗ್ಲೂ ಅವ್ರು ಹಾಗೇನೆ ಅತ್ತೆ. ನಿನ್ನಲೇ ನಿನ್ನನ್ನು ಗಂಡಸು ಅಂತ ಯಾರಾದ್ರೂ ಕರೀತಾರೇನೋ? ಎದ್ದಾಳೋ ಮೇಲೆ, ಎದ್ದಾಳೋ ಮನೆ ಮೂಳ, ಎದ್ದಾಳೋ. ತಗೊಳ್ಳೋ ಇದನ್ನೆಲ್ಲ, ಒತ್ಕೋ. ನಡಿಯೋ. ಯವ್ವ ಲೇ ಜಡ ಇದೆ ಕಣ ಅಲ್ಲಿ, ಬೇಡ. ಅಕ್ಕ, ಹಾಗಾದ್ರೆ ನಾನು ನನ್ನ ರೂಮ್ನ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ. ನಿನ್ನ ರೂಮ್ ಯಾವುದೇ? ಅಕ್ಕ, ಇದೇನಿದು ಹಿಂಗೆ ಕೇಳ್ತಿದ್ದೀರಾ? ನನ್ನ ಗಂಡನ ರೂಮೇ ನನ್ನ ರೂಮ್ ಅಲ್ವಾ? ಶ್ರೀವಲ್ಲಿ ನಿಂತ್ಕೊಳೆ, ನೋಡ್ತೀನಮ್ಮ ಅವಳನ್ನ. ನೋಡ್ತಾ ಇದ್ದೀನಿ. ಲೇ, ನಿಮ್ಮ ಅಪ್ಪನಿಗೆ ಏನೇ ಆಗಿದೆ? ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಆ ಪಂಚಾಂಗ ಹಿಡ್ಕೊಂಡು ತಲೆ ಕೆರ್ಕೊಂಡೇ ಕೂತವ್ರಲ್ಲಿ. ನನಗೇನಮ್ಮ ಗೊತ್ತು, ಅಪ್ಪಂದು ಯಾವಾಗಲೂ ಇದ್ದಿದ್ದೆ ಅಲ್ವಾ. ನಡಿ ಕೆಲಸ ನೋಡ್ಕೊಳ್ಳೋಣ. ಏನಿದು, ಎಷ್ಟು ಲೆಕ್ಕ ಹಾಕಿದ್ರು ಬರ್ತಾ ಇಲ್ವಲ್ಲ? ಹಾಗಾದ್ರೆ ಇಲ್ಲಿ ನಡೀತಾ ಇರೋದಲ್ಲ? ನಿರಾಯಾಸವಾಗಿ ಬಂದಿದ್ದೀರ ಅಂದರೆ ನಿಮ್ಮ ಮೇಲೆ ಆ ಭಗವಂತನ ಕೃಪೆ ಇದ್ದೇ ಇರುತ್ತೆ. ನೀವು ಅಂದ್ಕೊಂಡಿದ್ದ ಕಾರ್ಯ ಕೆಲಸಗಳೆಲ್ಲ ಸುಲಲಿತವಾಗಿ ಆಗುತ್ತೆ. ಲಗ್ನ ಆಗಿದ್ದು? ಇನ್ನೂ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಒಳ್ಳೆಯದಾಗಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಮೇಡಮ್, ಇವ್ರು ನಮ್ಮಿಬ್ಬರನ್ನೇ ಜೋಡಿ ಅನ್ಕೊಂಡ್ಬಿಟ್ಟಿದಾರಾ? ಅನ್ಕೊಂಡೆ ಬಿಡು ಸುಪು, ಅದ್ರಲ್ಲಿ ತಪ್ಪೇನಿಲ್ಲ.
ದೇವ್ರೇ ಇದೇಗೆ ಸಾಧ್ಯ? ಕಂಕಣ ಬಲನೆ ಕೂಡ ಬರದೆ ಮದುವೆ ಹಾಕಕ್ಕೆ ಹೇಗೆ ಸಾಧ್ಯ? ಸುಬ್ಬುಗೂ ಶ್ರೀವಳಿಗೂ ಹಾಗೆ ಬರ್ತಾನೆ ಇಲ್ವಲ್ಲ. ಹಾಗಾದರೆ ಮದುವೆ ಹೇಗೆ ಫಿಕ್ಸ್ ಆಯಿತು? ಇದೆಲ್ಲ ನನಗೆ ಅರ್ಥನೇ ಆಗ್ತಿಲ್ವೇ. ಇಂದ್ರಮ್ಮ ಮನೆ ಜೋಯಿಷರು ಜಾತಕನೇ ನೋಡಿಲ್ವಾ? ಅಥವಾ ಅವ್ರ ಗಮನಕ್ಕೆ ಇದೆಲ್ಲ ಬರಲಿಲ್ವಾ? ನಮ್ಮ ಸುಬ್ಬು ಜಾತಕಕ್ಕೂ ಶ್ರೀವಳಿ ಜಾತಕಕ್ಕೂ ಹೊಂದಾಣಿಕೆ ಆಗ್ತಿಲ್ವಲ್ಲ. ಹಾಗಾದರೆ ನಮ್ಮ ಸುಬ್ಬುಗೆ ಹೊಂದಿಕೆ ಆಗೋ ಜಾತಕ ಯಾವುದು? ಅವನ ಕನಕನ ಬಲ ಯಾರ ಜೊತೆ ಇದೆ? ಮೇಡಮ್ ನಾವಿವ್ರಂಗೆ ಜೋಡಿ ಆಗ್ತೀವಿ. ಇವ್ರೆ ಇಲ್ಲಿ ಬನ್ನಿ ನೀವು. ಹಾಂ ಬಂದೆ. ಛೀ ಇವನ್ ಯಾಕೆ ಹಿಂಗೆ ಹೇಳ್ಬಿಟ್ಟ? ನಾವಿಬ್ರು ಜೋಡಿನೇ ಅಲ್ಲ ಅನ್ನೋ ಥರ ಮಾತಾಡ್ಬಿಟ್ಟ. ಶಿವೋ ತಡ್ಡಿ ಕಣೆ ನೀನು. ನಿಮ್ಮಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ವಲ್ಲ, ಈಗಲೇ ಜೋಡಿ ಆಗಕ್ಕೆ ಹೇಗೆ ಸಾಧ್ಯ ಅಂತ ಅವನ ಮಾತಿನ ಅರ್ಥ. ಮೊದಲೇ ಅವನಿಗೆ ನಾಚಿಕೆ ಸ್ವಭಾವ. ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರೆ. ಓ ಹಾಗ ಛೇ ನಾನು ಹುಚ್ಚಿ ಏನೇನೋ ಅನ್ಕೊಂಡ್ಬಿಟ್ಟೆ. ಅವ್ನು ಬರೀ ಬಾಯಿ ಮಾತಿಗೆ ಹಿಂಗೆ ಹೇಳಿದಕ್ಕೆ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಏನೋ ಅಪ್ಪಿತಪ್ಪಿ ಏನಾದರೂ ನನ್ನಿಂದ ದೂರ ಆಗ್ಬಿಟ್ರೆ ನಾನು ಬದುಕಲೇ ಇಲ್ಲ. ಅವನೇ ನನ್ನ ಜೀವ ಅನ್ಕೊಂಡಿದ್ದೀನಿ, ಅವನ ಮೇಲೆ ಜೀವ ಇಟ್ಕೊಂಡಿದ್ದೀನಿ. ಚಚ್ಚ ಏನಮ್ಮ ನೀನು ಬಿಡ್ತು ಅನ್ನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಅಲ್ಲಮ್ಮ, ನಿನಗೂ ಅವನಿಗೂ ಮದುವೆ ಗೊತ್ತಾಗಿದೆ, ಡೇಟು ಫಿಕ್ಸ್ ಆಗಿದೆ ಅಂಥದ್ರಲ್ಲಿ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ? ಮದುವೆ ಆದಮೇಲೆ ನಿಮ್ಮ ಜೀವನ ಸುಖವಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಏಯ್ ಹೇಳೋದನ್ನು ಸರಿಯಾಗಿ ಹೇಳೋಕ್ಕಾಗಲ್ವಾ ನಿನಗೆ? ನಾನು ಹೇಳಿದೆ ಮೇಡಮ್. ಏನಿಲ್ಲ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯ ನನ್ನ ಹತ್ರನಾ? ಏನು ಮೇಡಮ್ ಅದು? ಅದನ್ನ ಮಾತಾಡೋದಕ್ಕೆ ತಾನೇ ಆ ಕಡೆ ಕರ್ಕೊಂಡು ಹೋಗ್ತಾ ಇರೋದು. ಬಾ ನೀ ನನ್ನ ಜೊತೆ. ನಮ್ಮ ಸುಬ್ಬುಗೆ ಜೊತೆಯಾಗಿ ಯಾರು ಬರ್ತಾರೆ? ಜೀವನ ಪೂರ್ತಿ ಅವನ ಜೊತೆ ಯಾರು ಹೆಜ್ಜೆ ಇಡ್ತಾರೆ? ಭಗವಂತ, ಎಲ್ಲ ನಿನ್ನ ಕೈಯಲ್ಲೇ ಇದೆ. ನಮ್ಮ ಸುಬ್ಬು ಜೀವನದಲ್ಲಿ ಏನು ನಡ್ಸಕ್ಕೆ ಹೊರಟಿದೆಯಾ ತಂದೆ? ಒಂದು ಗೊತ್ತಾಗ್ತಿಲ್ಲ. ಎಲ್ಲ ನೀನೇ ನೋಡ್ಕೋಬೇಕು. ಯಾರೋ ಯಾರೋ ಗೀಚಿ ಹೋದ ಆಳು ಹಣೆಯ ಬರಹ. ಅಯ್ಯೋ ಸಾರಿ ಕಾಂತ. ಮತ್ತೆ ಅಯ್ಯೋ ಸಾರಿ ಕಾಂತ ಮಮ್ಮಿ, ಹೆಜ್ಜೆ ಇಟ್ಬಿಟ್ಟೆ. ಅಯ್ಯಯ್ಯಯ್ಯಯ್ಯೋ, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯವ ನೀನು? ಬಾ ಹಿಂಗೆ ಹೆಜ್ಜೆ ಇಟ್ಟು ಬಾ, ನಾನು ಒರೆಸ್ಕೊತೀನಿ. ನೋಡ, ಈ ಮನೆಗೆ ಇಬ್ಬರು ಲಕ್ಷ್ಮಿಯರಿದ್ದಾರೆ. ಒಂದು ವರಲಕ್ಷ್ಮಿ, ಇನ್ನೊಂದು ಧನಲಕ್ಷ್ಮಿ. ನೀನು ಅದೃಷ್ಟ ಲಕ್ಷ್ಮಿ. ಅದೃಷ್ಟ ಲಕ್ಷ್ಮಿ ಯಾಕೆ? ನೀನು ಅಷ್ಟಲಕ್ಷ್ಮಿಯರೂ ಇರೋಂಥ ಲಕ್ಷ್ಮಿ ನೀನು. ನೀನು ಬಂದಿದ್ದು ಒಳ್ಳೆದಾಯ್ತು, ನಿನ್ನ ಜೊತೆಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ಕಾಂತ ಮಮ್ಮಿ, ಏನೋ ಮಾತಾಡಬೇಕು ಅಂತ ಕರೆದ್ರಲ್ಲ, ಏನು? ಮಗಳೇ, ನನ್ನ ಬಾಳು ಮೊರ ಬಟ್ಟೆ ಆಗೋಗ್ಬಿಟ್ಟಿದೆ ಕಣವ. ನನ್ನ ಸ್ವಂತ ಮನೆಗೆ ನನ್ನ ಸೊಸೆ ನಮ್ಮ ಮನೆ ತುಂಬಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನನ್ನ ಮಗ ದಂಡಪಿಂಡ ಈ ಮನೆಗೆ ಅಳಿಯನಾಗಿ ಬಂದ್ಬಿಟ್ಟ. ನಾನು ಬಂದ್ಬಿಟ್ಟು ಈ ಮನೇಲೆ ಸೇರ್ಕೊಂಡು ಇಲ್ಲೇ ಠಿಕಾಣಿ ಹೂಡ್ಬಿಟ್ಟೆ. ನೋಡಮ್ಮ, ಸಂಬಂಧಿಕರು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಬಂದು ಹೋಗಿ ಮಾಡ್ಬೇಕು. ಇಲ್ಲೇ ಠಿಕಾಣಿ ಹೂಡಿದ್ರೆ ನೆಮ್ಮದಿಯಾಗಿರಕ್ಕಾಗತ್ತೇನಮ್ಮ? ಕಾಂತ ಮಮ್ಮಿ
ಇವಾಗ ಈ ಮನೇಲಿರೋದಕ್ಕೆ ಯಾಕೆ ಇಷ್ಟೊಂದು ನೊಂದ್ಕೋತಿದ್ದೀರಾ? ನೋಡಿ, ಈ ಮನೆಯವ್ರು ಯಾರು ನಿಮ್ಮನ್ನು ಹೊರಗ್ನೋರ್ ಥರ ನೋಡಲ್ಲ. ಅಲ್ಲ, ಎಲ್ಲರೂ ಪ್ರೀತಿಯಿಂದಾನೇ ನೋಡ್ಕೋತಾರೆ. ಆದರೂ ನಿಮ್ಗೆ ಯಾಕೆ ಇಷ್ಟೊಂದು ಯೋಚನೆ? ಓ, ನಾನು ಮದುವೆ ಆಗಿ ಸೊಸೆ ಆಗಿ ಬಂದಮೇಲೆ ನಿಮ್ಮ ಮನೇಲಿ ಹೊರಗಡೆ ಹಾಕ್ಬಿಡ್ತೀನಿ ಅಂತ ಬೇಜಾರಲ್ಲಿ ಹೇಳ್ತಿದ್ದೀರಾ? ಅಯ್ಯೋ ದೇವತೆ ಕಣಮ್ಮ, ನೀನು ದೇವತೆ. ನಾನು ನಿನ್ನ ತಾಯಿ, ನೀನು ನನ್ನ ಮಗಳು. ನನ್ನೆಲ್ಲಾದರೂ ನೀನು ಹೊರಗಡೆ ಆಗ್ತೀಯಾ? ಇಲ್ಲ. ಹೋಗ್ಲಿ ಬಿಡು. ನಾನೇನೋ ಹೇಳೋಕ್ಕೋದೆ, ನಿನಗೆ ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಆಗಲಿಲ್ಲ ಅಂದಮೇಲೆ ನಾನು ಇದನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಸರಿ, ಇನ್ನೊಮ್ಮೆ ನನ್ನೆಲ್ಲ ಕಾಂತ ಮಮ್ಮಿ, ಪರವಾಗಿಲ್ಲ, ಅದೇನೇ ಇದ್ರು ಹೇಳಿ. ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಿ. ಸಹಾಯ ಮಾಡ್ತೀಯಾ? ಹ್ಞೂ, ಸಹಾಯ ಮಾಡ್ತೀನಿ. ಏನು ಇಲ್ಲ ಮಗಳೇ, ಅದು ನೀನು ಈ ಮನೆಗೆ ಸೇರೊತ್ತು ಒಳಗೆ ಬಂದೆ ಅಂದರೆ ಈ ಮನೆ ನಿನಗೆ ಸ್ವಂತ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಮಾಡಿದ್ದೆಲ್ಲ ನಿನಗೆ ಸ್ವಂತ. ನಿಮ್ಮಪ್ಪ ಅದೇನೋ ನಿನ್ನ ಹೆಸರಲ್ಲಿ ಒಂದು 10-12 ಮನೆ ಕಟ್ಟಿಸ್ತಾರಂತೆ. ಅದರಲ್ಲಿ ನಿನ್ನ ದೊಡ್ಡ ಮನಸ್ಸು ಮಾಡಿ ಯಾವುದಾದ್ರೂ ಒಂದು ದೊಡ್ಡ ಮನೆನ ನನಗೆ ಅಂತ ಬಿಟ್ಟುಕೊಟ್ರೆ ಅಲ್ಲಿ ನಾನು, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗಳು ನೆಮ್ಮದಿಯಾಗಿ ಇದ್ಬಿಡ್ತೀವಮ್ಮ. ಆಮೇಲೆ ತಿಂಗಳ ನಿನ್ನ ಹೆಸರಲ್ಲಿ ಆ ದೇವ್ರಿಗೆ ದೀಪ ಹಚ್ತೀನಮ್ಮ. ಮನೇನಾ? ನೋಡು ಮನೆನ ಅಂತೀಯ? ನನಗೆ ಮನೆ ಮೇಲೆ ಆಸೆ ಇಲ್ಲ ತಾಯಿ, ನನಗೆ ಯಾವ ಮನೆ ಮೇಲೂ ಆಸೆ ಇಲ್ಲ. ನೋಡು, ನಾಳೆ ದಿನ ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಧನಲಕ್ಷ್ಮಿ ಬದಲಾಗ್ಬಿಡ್ಬೋದು. ಅಂದರೆ ಅತ್ತೆ ನಾದಿನಿಯರ ಮಧ್ಯೆ ಜಗಳ ಶುರುವಾಗ್ಬಿಡ್ಬೋದು. ಈಗ ನೋಡು, ಧನಲಕ್ಷ್ಮಿ ನನ್ನ ಜೊತೆಗಿದ್ದಾಳೆ ಅಂದರೆ ಇಲ್ಲಿ ನೀನು, ಕಾರ್ತಿಕೇಯ, ಅವರಪ್ಪ ಅಮ್ಮ ನೆಮ್ಮದಿಯಾಗಿ ನಮ್ಮ ಸಂಸಾರ ಆನಂದ ಸಾಗರ ಅಂದ್ಕೊಂಡು ಇರ್ಬೋದು. ಇಲ್ಲಾಂದರೆ ಕಷ್ಟ ಆಗುತ್ತಲ್ವಾ? ಯೋಚನೆ ಮಾಡು. ಅಯ್ಯೋ ಕಾಂತಮ್ಮಮ್ಮಿ, ಈ ಮನೇಲಿ 100 ಜನ ಇದ್ರು ನನಗದು ಸಮಸ್ಯೆನೇ ಆಗಲ್ಲ. ಹಂಗಂತೀಯ? ಆದರೂ ನಾನು ಈ ಮನೆಗೆ ಸೊಸೆ ಆಗಿ ಬಂದಮೇಲೆ ನಮ್ಮ ಅಪ್ಪನ ಹತ್ರ ಮಾತಾಡಿ ನಿಮ್ಗೊಂದು ಮನೆನ ಬಿಡಿಸ್ಕೊಡ್ತೀನಿ. ಅದಕ್ಕೆ ಬಾಡಿಗೆ ಬೋಗ್ಯ ಅಂತ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನೆಮ್ಮದಿಯಾಗಿರಿ. ಭಾಗ್ಯಲಕ್ಷ್ಮಿ, ಇವಾಗ ಹೋಗ್ಬಿಟ್ವಾ? ಆದರೆ ಈ ಮನೆಗೆ ಸೇರೋದು ಒಳಗಡೆ ಬರ್ತೀಯಲ್ಲ, ಇವಾಗ ಆಡಿದ ಮಾತು ನಿನ್ನ ತಲೆಯಲ್ಲಿರಬೇಕು. ಹೋಗಿ ನನ್ನೆಲ್ಲ ಹೊರಿಸ್ತೀನಿ. ಸರಿ. ಮನೆಯಲ್ಲಿರಬೇಕು ಅಂತ ಕನಸ್ಕೊಂಡೆ. ಆದರೆ ನನಗೆ ದಕ್ಕಿದ್ದು ಬಾಡಿಗೆ ಬೋಗ್ಯ ಎರಡೂ ಇಲ್ಲದೆ ಇರೋ ಅಂತ 60-40 ಅಲ್ಲ 30-40 ಸೈಟು. ಆ ಸೈಟಲ್ಲಿ ಕಟ್ಟಿರೋ 2 ಬೆಡ್ರೂಮಿನ ಮನೆ. ಅಮೃತ ಕುಡಿಬೇಕು ಅಂತ ಆಸೆ ಪಟ್ಟೆ. ಕೊನೆಗೆ ಈ ಮನೆಯಲ್ಲಿ ವಿಶಾಲು ಕಡೆದ ಮಜ್ಜಿಗೆಯೇ ಗತಿ. ಇದೇನು ಕಡಿಮೆನಾ? ಬೆಂಗಳೂರಲ್ಲಿ ಒಂದು ಸ್ವಂತದ್ದು ಅಂತ ಮನೆ ಇರೋದು ಏನು ಕಡಿಮೆ ವಿಷಯ ಅಲ್ಲ ಕಾಂತ. ಅದೇ ಜೋಶಲ್ಲಿ ಒರೆಸು ನೆಲ. ದೇವ್ರೆ, ನೀನು ಸನ್ನಿಧಿಯಲ್ಲೇ ನನ್ನ ಹುಡುಗನಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಧೈರ್ಯ ಕೊಡು. ಮೇಡಮ್, ಏನು ಧ್ಯಾನ ಮಾಡ್ತಿದ್ದೀರಾ? ಅಲ್ಲ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕರ್ಕೊಂಬಂದು ಸುಮ್ಮನೆ ನಿಂತಿದ್ದೀರಲ್ಲ. ಸುಮ್ಮನೆ ನಿಂತ್ಕೊಂಡಿಲ್ವೋ, ಪ್ರಪೋಸ್ ಮಾಡೋಕ್ಕೆ ಧೈರ್ಯ ತಗೋತಾ ಇದ್ದೀನಿ. ಮದುವೆ ಫಿಕ್ಸ್ ಆಗಿದ್ರು, ಮದುವೆ ಆಗ್ತಿರೋ ಹುಡುಗ ಇವನೇ ಅಂತ ಗೊತ್ತಿದ್ರು ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಯಾಕಿಷ್ಟು ಭಯ ಆಗ್ತಾ ಇದೆ? ಮೇಡಮ್, ಅದೇನು ಯೋಚನೆ ಮಾಡ್ತಿದ್ದೀರಾ, ಏನು ಅಂತ ಹೇಳಿ. ಏನೋ ಸುಬ್ಬು, ಹಿಂಗೆ ಅರ್ಜೆಂಟ್ ಮಾಡಬೇಡ. ಹಿಂಗೆ ಅರ್ಜೆಂಟ್ ಮಾಡಿದ್ರೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿನ್ನ ಅದೆಲ್ಲ ಮರ್ತೋಗುತ್ತೆ ಅಷ್ಟೇ ನನಗೆ. ಆಯ್ತು, ಸರಿ. ನೋಡು ಸುಬ್ಬು, ಅಪ್ಪ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಸ್ವಲ್ಪ ಭಯ ಆಯಿತು. ಆದರೆ ಅದಾದಮೇಲೆ ಅಪ್ಪ ಬಂದು ನನ್ನ ಹತ್ರ ಅವರೇ ಮಾತಾಡಿದ್ರು. ಆದರೆ ಇದೆಲ್ಲದಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಒಂದು ಹುಡುಗ ಇದ್ದಿದ್ದ ವಿಷಯ ನಿನಗೆ ಗೊತ್ತು. ನಾನು ನನ್ನ
ಅವನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅವನೇ ನನ್ನ ಜೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವನನ್ನು ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಆದರೆ ನಾವು ಸಾಲಿಗ್ರಾಮಕ್ಕೆ ಹೋದಾಗ ನಾನು ಅವನನ್ನು ಎಷ್ಟು ಹಚ್ಕೊಂಡಿದ್ದೀನಿ ಅನ್ನೋ ಸತ್ಯ ನನಗೆ ಗೊತ್ತಾಯಿತು. ಅವನು ನನ್ನ ಪ್ರಾಣ ಕಾಪಾಡ್ದ. ಆ ಕ್ಷಣನೇ ನಾನು ನನ್ನ ಹೃದಯನ ಅವನಿಗೆ ಕೊಟ್ಬಿಟ್ಟೆ. ಆದರೆ ಈಗ ಅಪ್ಪ ಹೇಳಿದ ಹೆಸರು, ನನ್ನ ಮನಸ್ಸಲ್ಲಿದ್ದ ಹೆಸರು ಎರಡೂ ಒಂದೇ ಆಯಿತು. ನಾನು ಪ್ರೀತಿಸ್ತಿರೋ ಹುಡುಗನ ಅಪ್ಪನೇ ನನ್ನ ಹತ್ರ ಬಂದು ನೀನು ಅವನನ್ನು ಮದುವೆ ಆಗ್ತೀಯ ಅಂತ ಕೇಳಿದ್ರು. ಅಪ್ಪನ ಒಪ್ಸೋದು ಹೇಗೆ ಅಂತ ನಾನು ಅನ್ಕೋತಾ ಇದ್ದೆ. ನೋಡಿದ್ರೆ ಅಪ್ಪನೇ ನನ್ನ ಹತ್ರ ಬಂದು ಈ ಮದುವೆಗೆ ಒಪ್ಸೋಕೆ ಟ್ರೈ ಮಾಡ್ತಾ ಇದ್ರು. ಅಪ್ಪ ಒಪ್ಪಿದ್ದಾಯ್ತು, ಮನೆಯವ್ರು ಎಲ್ಲರೂ ಒಪ್ಪಿದ್ದಾಯ್ತು, ನಾನು ಒಪ್ಪಿದ್ದಾಗಿದೆ, ನೀನು ಒಪ್ಪಿದ್ದಾಗಿದೆ. ಇಷ್ಟೆಲ್ಲ ಆದರೂ ನಾನು ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡಿಲ್ಲ. ಅದಕ್ಕೆ ಇವತ್ತು ನಿನ್ನನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದು. ನೀನಂತೂ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಆದರೆ ನನಗಿವಾಗ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲಪ್ಪ. ಆದರೆ ನಾನು ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳ್ಕೊಳ್ಳೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ಕೊನೆಗೂ ಈ ಕ್ಷಣ ಬಂದೇ ಬಿಡ್ತು. ಸುಬ್ಬು, ಐ ಲವ್ ಯು. I love you so much. ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ ಸುಬ್ಬು. ನೀನೇ ನನ್ನ ಜೀವ ಅಂತ ಅನ್ಕೋತಾ ಇದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆನೆ, ನಿನ್ನ ಜೀವಕ್ಕೆ ಜೀವ ಆಗಿ ನಿನ್ನ ಹೃದಯದಲ್ಲೇ ಇದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಐ ಲವ್ ಯು. ಅಮ್ಮ ಅಮ್ಮ ಏನಾಯ್ತು? ಅಜ್ಜಿ, ಏನಾಯ್ತಮ್ಮ? ಅಜ್ಜಿ ಏನಾಯ್ತು? ಅಮ್ಮ ಎದ್ದೇಳಿ ಅಮ್ಮ. ಅಮ್ಮ ಅಜ್ಜಿ ಎದ್ದೇಳಿ ಅಮ್ಮ. ಅಜ್ಜಿ ಏನಾಯ್ತು? ಅಜ್ಜಿ ಏನಾಯ್ತು? ಒಂದು ನಿಮಿಷ ನೀರು ತೊಗೊಂಡ್ಬಂದ್ಬಿಡ್ತೀನಿ. ಒಂದು ನಿಮಿಷ. ಅಜ್ಜಿ 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 ಎದ್ದೇಳಿ ಅಜ್ಜಿ. ಏನಾಯ್ತು ಅಜ್ಜಿ? ಒಂದು ನಿಮಿಷ ಅಜ್ಜಿ. ಎದ್ದೇಳಿ ಅಜ್ಜಿ. ತೊಳೆಮ್ಮ. ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿಮ್ಮ. ಬೆಳಿಗ್ಗೆ ದೇವಸ್ಥಾನಕ್ಕೆ ಬರ್ತಿದ್ದೀನಲ್ಲ ಅಂತ ಏನೂ ತಿಂದಿರಲಿಲ್ಲ. ಇಷ್ಟೊಂದು ಮೆಟ್ಲು ಹತ್ಕೊಂಡು ಬಂದಲ್ಲ ಮಂಡಿ ನೋವಲ್ಲಿ, ಅದಕ್ಕೆ ಸ್ವಲ್ಪ ತಲೆ ತಿರುಗಿದಾಗ ಆಯಿತು ಅಷ್ಟೇ. ಬನ್ನಿ ಅಮ್ಮ ಆಸ್ಪತ್ರೆಗೆ ಹೋಗೋಣ. ಸುಬ್ಬು ಎತ್ಕೋ ಸುಬ್ಬು, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬನ್ನಿ. ಏನಮ್ಮ ನೀನು? ಅವನು ನನ್ನನ್ನು ಎತ್ಕೊಳ್ಳೋದ? ಏನು ಅನ್ಕೊಂಡಿದ್ಯಾ ಅವನ್ನ? ಶಪ, ಆಸ್ಪತ್ರೆಗೆ ಹೋಗೋದೆಲ್ಲ ಏನಾಗಿಲ್ಲ, ನಾನು ಆರಾಮಾಗಿದ್ದೀನಿ, ಸರಿ ಹೋಗ್ತೀನಿ. ನೀವಿಬ್ರು ಅದೇನೋ ಮಾತಾಡ್ಕೊತಿದ್ರಲ್ಲ, ಮಾತಾಡ್ಕೊಳ್ಳಿ. ಅಜ್ಜಿ ನೀವೆಷ್ಟು ಸುಸ್ತಾಗಿದ್ದೀರಾ ಅಜ್ಜಿ, ಬನ್ನಿ ನಾವು ಮನೆಗೆ ಹೋಗೋಣ. ಆಗ ನನಗೇನೂ ಆಗಿಲ್ಲ ಪುಟ್ಟ, ನಾ ಸರಿಯಾಗಿದ್ದೀನಿ, ಸುಮ್ಮನಿರಿ. ಅಮ್ಮ ಅದೇನೇ ಆಗಿರಲಿ, ನಾವು ಮನೆಗೆ ಹೋಗ್ಬೇಡ ಬನ್ನಿ. ಮೊದಲು ಹೊಟ್ಟೆಗೆ ಏನಾದರೂ ತಿನ್ನಬೇಕು. ಅಜ್ಜಿ ನಾನು ಅವನ ಜೊತೆ ಯಾವಾಗ ಬೇಕಿದ್ರು ಮಾತಾಡ್ತೀನಿ. ಅವ್ನು ಎಲ್ಲಿ ಹೋಗ್ತಿದ್ದಾನೆ, ನನ್ನ ಜೊತೆನೇ ಇರ್ತಾನೆ. ಮೊದಲು ನಾವು ಮನೆಗೆ ಹೋಗೋಣ ಬನ್ನಿ. ಬನ್ನಿ. ಏನು ಮಕ್ಕಳಪ್ಪ. ಹಾಗಿದ್ರೆ ಸುಬ್ಬು ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಕೇಳಿಸ್ಕೊಂಡಿಲ್ಲ. ಏನು ದೇವ್ರೆ ಇದು, ಯಾಕೆ ಹೀಗೆ ಆಟ ಆಡಿಸ್ತಿದ್ಯಾ? ಇಬ್ರು ಪ್ರೀತಿಸಿ ಮದುವೆ ಆಗ್ತಾ ಇದ್ದೀವಿ, ಆದರೆ ಇಬ್ರು ಪ್ರೀತಿನ ಮಾತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ದೇವ್ರೆ, ನಿನ್ನ ಲೀಲೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾಮ್, ಬೆಳಗ್ಗೆ ಎಲ್ಲೋಗಿದೆ ನೀವು? ನನ್ನೇ ಕರ್ಕೊಂಡು ಹೋಗಲಿಲ್ಲ. ನನ್ನಿಂದ ಏನೋ ವಿಚಾರ ಮುಚ್ಚಿಡ್ತಾ ಇದೆಯಾ? ನನ್ನೂ ಕರ್ಕೊಂಡು ಹೋಗಿಲ್ಲ. ಹೇಳು ಮಾಮ್, ಏನದು? ಮಾಡಿ ಮೆತ್ತಗೆ ಮಾತಾಡು.
ಕೆಲವೊಂದು ವಿಷಯಗಳು ಹೊರಗಡೆ ಹೋಗಬಾರ್ದು. ಕೆಲವೊಂದು ರಹಸ್ಯಗಳು ತುಂಬ ಅಪಾಯವಾಗಿರುತ್ತೆ. ಹುತ್ತದಲ್ಲಿ ಹಾವಿದೆ ಅಂತ ಗೊತ್ತಿದ್ದು ಕೈ ಹಾಕೋನು ಧೈರ್ಯಶಾಲಿ ಆಗಲ್ಲ, ದಡ್ಡ ಆಗ್ತಾನೆ. ಮಾಮ್, ಹುತ್ತದಲ್ಲಿ ಹಾವಿದೆ ಅಂತ ಗೊತ್ತಾದ್ಮೇಲೆ ಕೈ ಹಾಕೋದು ತಪ್ಪು, ದಡ್ಡತನ ನಿಜ. ಆದರೆ ಹುತ್ತದಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ. ಅದು ಹೇಳು ಮಾಮ್, ಏನು? ಏನು ಮಾತಾಡ್ತಿದ್ದೆ ನೀನು? ಹಾಂ, ಹುತ್ತದಲ್ಲಿ ಹಾವಲ್ಲದೆ ಇನ್ನೇನಿರುತ್ತೆ? ಈ ವಿಜಯಾಂಬಿಕಾ ಕೆಲವೊಂದು ರಹಸ್ಯಗಳನ್ನ ಮುಚ್ಚಿಡ್ತಿದ್ದಾಳೆ ಅಂದರೆ ಅದು ವಿಷಕಾರೋ ಹಾವಿಗಿಂತ ಅಪಾಯಕಾರಿ ಅಂತಲೇ ಅರ್ಥ. ನೀನು ಮದುವೆ ಆಗೋವರೆಗೂ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಇಂಥ ಟೈಮಲ್ಲಿ ನಾವು ತಲೆ ಕೆಡಿಸ್ಕೊಂಡ್ರೆ ನಷ್ಟ ಆಗೋದು ನಮಗೇನೆ. ಈಗೇನು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾ? ಸರಿ ಆಯಿತು, ಹೇಳು. ಆ ಶ್ರಾವಣಿ ನನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ನನ್ನ ಬದಲು ಅವ್ರ ಕೆಲಸ ಇಷ್ಟ ಹೋಗಿದ್ದಾಳೆ. ಮಾಮ್, ಅವಳು ನನ್ನ ಮದುವೆ ಆಗಬೇಕಾಗಿರೋಳು ಪದೇ ಪದೇ ಸುಬ್ಬುವಿಂದ ಹೋಗ್ತಾ ಇದ್ರೆ ನಂಗೆ ಗುರಿಯಲ್ವಾ? ಅದೆಲ್ಲ ನೋಡಿಕೊಂಡು ಏನು ಮಾಡೋಕ್ಕಾಗ್ದಿರೋ ಒಳ್ಳೆ ಹೇಳಿ ಥರ ಆಗ್ಬಿಟ್ಟಿದ್ದೀನಿ ಮಾಮ್ ನಾನು. ಮಾಡಿ ಇದೆಲ್ಲ ಮದುವೆ ಆಗೋವರೆಗೂ ಅಷ್ಟೇ. ಮದುವೆ ಆದಮೇಲೆ ಅವಳು ಎಲ್ಲ ಅಧಿಕಾರ ನಿನ್ನ ಕೈಯಲ್ಲಿರುತ್ತೆ. ಆದರೂ ಆ ಸುಬ್ಬು ಮುಂದೆ ಸೋಲ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಮಾಮ್. ಮಾಡಿ ನೀನು ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ಮೇಲೆ ಅವಳು ನಿನ್ನ ಹೆಂಡತಿ, ಅವಳು ನಿನ್ನ ಸೊತ್ತಾಗ್ತಾಳೆ. ಇವತ್ತು ನೀನು ಸುಬ್ಬು ಮುಂದೆ ಸೋತಿರ್ಬೋದು, ಆದರೆ ನೀನು ಆ ಶ್ರಾವಣಿನ ಮದುವೆ ಆದಮೇಲೆ ಲೈಫ್ ಪೂರ್ತಿ ನಿನಗೆ ಜಯ. ಹೌದು, ಮದುವೆ ಆಗೋವರೆಗೂ ಸುಮ್ಮನಿದ್ಬಿಡು. ಆಯಿತು, ನೀನು ಹೇಳ್ತಿದ್ಯಾ ಅಂತ ಸುಮ್ಮನಿರ್ತೀನಿ. ಇಲ್ಲ ಅಂದಿದ್ರೆ ಆ ಸುಬ್ಬುನ ಶ್ರಾವಣಿನ ಮದುವೆ ಆಗೋವರೆಗೂ, ಆ ಸುಬ್ಬುನ ತುಳಿಯೋವರೆಗೂ ನೀನು ತಾಳ್ಮೆಯಿಂದನೇ ಇರಬೇಕು.